ಎಲ್ಲ ಸಾಮಾನು ರೂಮಿಗೆ ಹಾಕ್ಬಿಟ್ಟು ಇಲ್ಲಿಗೆ ಪೂಜೆಗೆ ಅಂತ ಜಾಗ ಮಾಡಿದ್ದೆ ನಾನು. ನೆನ್ನೆ ರಾತ್ರಿ ಎಲ್ಲ ಜಾಗ ಬೇಕಿತ್ತಲ್ಲ ಪೂಜೆಗೆ ಅಂತ. ನೋಡಿ, ಇದು ಅಲ್ಲಿ ಹಾಲಲ್ಲಿತ್ತಲ್ಲ, ನೆನ್ನೆ ಅಲ್ಲಿ ಜಾಗ ಬೇಕು ಅಂತ ಎಲ್ಲ ತೊಗೊಂಡು ಬಂದು ಇಲ್ಲಿಗೆ ಹಾಕಿದ್ವಿ. ರೂಮ್ಗೆ ಜಾಗ ಬೇಕಾಗಿತ್ತು, ಎಲ್ಲ ರೂಮಿಗೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕೆ ಜಾಗ ಮಾಡ್ಕೊಂಡಿದ್ವಿ. ಇವಾಗ ಬೆಳಗ್ಗೆನೇ ಎದ್ದು ನೋಡಿ ಇಷ್ಟಕ್ಕೆಲ್ಲ ಜಾಗ ಮಾಡಿದ್ದೆ ನಾನು. ಇಲ್ಲಿತ್ತಲ್ಲ ವಾಷಿಂಗ್ ಮಿಷಿನು ಇದು, ಇವಾಗ ಇದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಾದಮೇಲೆ ಮತ್ತೆ ರಾತ್ರಿ ಸುಸ್ತಾಗಿತ್ತು ಅಂತಂದೇಳಿ ಏನೂ ಮಾಡಲಿಲ್ಲ. ಇವಾಗ ಇದೆಲ್ಲ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಹಂಗೆ ಬಿಟ್ಟು ಮಲ್ಕೊಂಡಿದ್ದು, ಇವಾಗ ಬೆಳಗ್ಗೆ ಅದಕ್ಕೆ ಬೇಗ ಎದ್ದಿದ್ದೀನಿ. ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ. ಇವತ್ತು ಬುಧವಾರ 2ನೇ ತಾರೀಕು, ಅಮಾವಾಸ್ಯೆ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಬೆಳಗ್ಗೆ 7 ಗಂಟೆಗೆ ಪೂಜೆ ಎಲ್ಲ ಮುಗಿಸ್ದೆ. ನೋಡಿ 7:30. ಅಮಾವಾಸ್ಯೆ ಬೇಗ ಹೋಗ್ಬಿಡುತ್ತೆ ಅಂತ ಹೇಳಿದ್ರು, ಹಂಗಾಗಿ ಸ್ವಲ್ಪ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಬಿಟ್ಟು ಎಲ್ಲ ಆಯಿತು. ಇವಾಗ ಪೂಜೆ ಕೆಲಸ ಎಲ್ಲ ಆಯಿತು. ನೋಡಿ, ರಾತ್ರಿ ಮಾಡಿದ್ನಲ್ಲ ನೆನ್ನೆ ಪಿತೃಪಕ್ಷಕ್ಕೆ ಅಂತ ಒಬ್ಬಟ್ಟು ಮಾಡಿದ್ದೆ. ಇವಾಗ ಸ್ವಲ್ಪ ಒಬ್ಬಟ್ಟು ಐತೆ, ಸ್ವಲ್ಪ ಸಾಂಬಾರು ಐತೆ. ಅಡುಗೆ ಕೆಲಸ ಏನು ಇಲ್ಲ ಇವತ್ತು, ಸ್ವಲ್ಪ ಮಧ್ಯಾಹ್ನವರೆಗೂ. ನೋಡಿ, ಸ್ವಲ್ಪ ಬೋಂಡಗಳೈತೆ. ರಾತ್ರಿ ನೋಡಿ ಎಷ್ಟೊಂದು ಅನ್ನ ಮಿಕ್ಕೈತೆ. ನೋಡಿ, ಇಷ್ಟೊಂದು ಅನ್ನ ಇದೆ. ಹಾಗಾಗಿ ಅಡುಗೆ ಕೆಲಸ ಏನಿಲ್ಲ ಮಧ್ಯಾಹ್ನವರೆಗೂ. ಮಧ್ಯಾಹ್ನದಿಂದ ಅಡುಗೆ ಮಾಡ್ಕೊಬೇಕು. ಮುದ್ದೆ ಸಾರು ಮಾಡಬೇಕು ಮಧ್ಯಾಹ್ನದಿಂದ. ನನ್ನ ಮಗನಿಗೆ ಶೀಕರಣೆ ಮಾಡೋಣ ಅಂತ ಬಾಳೆಹಣ್ಣು ಉಳಿದಿತ್ತಲ್ಲ, ಪೂಜೆದು ಬಾಳೆಹಣ್ಣು ಇತ್ತಲ್ಲ, ಅದರಲ್ಲಿ ಶೀಕರಣೆ ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನ ಶೀಕರಣೆ. ಮಾವಿನ ಹಣ್ಣಿಂದು ಮಾಡ್ತಾರೆ ಇವಾಗ. ಮಾವಿನ ಹಣ್ಣು ಇಲ್ವಲ್ಲ, ಸೀಸನ್ ಇರೋವಾಗ ಮಾಡ್ತೀವಿ ಮಾವಿನ ಹಣ್ಣಿಂದು. ಇವಾಗ ಬಾಳೆಹಣ್ಣು ಇತ್ತಲ್ಲ, ಹಂಗಾಗಿ ಬಾಳೆಹಣ್ಣು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಒಬ್ಬನಿಗೆ, ನಮ್ಮನೆಯವ್ರು ತಿನ್ನಲ್ಲ, ನಾನು ಅವನು ಮಾತ್ರ ತಿನ್ಕೊಳ್ಳೋದು. ಹಾಗಾಗಿ ಫಸ್ಟು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕಿ ನೆನೆಸಿಟ್ಟಿದ್ದೆ, ಸಕ್ಕರೆ ಕರಗ್ತದು. ಅದಕ್ಕೇ ನಾವು ಈ ಥರ ಶೀಕರಣೆ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಬ್ಬಟ್ಟು ಜೊತೆ ತಿನ್ನೋಕ್ಕೆ. ಮಾವಿಂದು ಇನ್ನೂ ಚೆನ್ನಾಗಿರುತ್ತೆ, ಇದೂ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಜೊತೆ. ಬರೀ ಒಬ್ಬಟ್ಟು ತಿನ್ನೋಕ್ಕಾಗಲ್ಲ ಅದು. ಹಾಗಾಗಿ ತುಪ್ಪ ಇಲ್ಲ ಅಂದರೆ ಈ ಥರ ಬಾಳೆಹಣ್ಣನ್ನು ಮ್ಯಾಶ್ ಮಾಡಿಕೊಂಡು ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೇ, ಇದು ಆಯಿತು. ಅವನಿಗೆ ಊಟಕ್ಕೆ ಕೊಡಬೇಕು. ನೋಡಿ, ನಾವು ಬೆಳಗ್ಗೆ ಇರೋದನ್ನು ತಿನ್ಕೊಂಡಿದ್ವಿ. ಇವಾಗ ನಮ್ಮ ಯಜಮಾನ್ರಿಗೊಂದು ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೀನಿ. ಅವ್ರಿಗೊಂದು ಮುದ್ದೆ ಮಾಡಿಕೊಡೋಣ ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಮಾಡ್ತಾಯಿದ್ದೀನಿ. ಕುದೀತಾ ಇದೆ, ಇವಾಗ ಕೂಡಿಸ್ಕೊತೀನಿ ಸೌಟಲ್ಲೇ. ಒಂದೇ ಮುದ್ದೆ ಅಲ್ಲ, ಅದಕ್ಕೆ ಇದರಲ್ಲೇ ತಿರ್ಕೊತೀನಿ ನಾನು. ಒಂದೇ ಮುದ್ದೆ ಅಲ್ಲ, ಅದಕ್ಕೆ ಸೌಟಲ್ಲಿ ತಿರುಗಿಸಿದೆ. ಜಾಸ್ತಿ ಮುದ್ದೆ ಆದರೆ ಮುದ್ದೆ ಕೋಲಲ್ಲಿ ತಿರುಗಿಸ್ತೀನಿ. ಮೆಂತ್ಯಕಾಳು ಬೇರೆ ಹಾಕಿದ್ದೀನಲ್ಲ, ಘಮ ಘಮ ಅಂತ ಐತೆ ಮುದ್ದೆ. ಕಟ್ಟಿನ ಸಾರಲ್ಲೇ ತಿನ್ಕೊಳ್ಳೋದು. ಕಟ್ಟಿನ ಸಾರು ಮುದ್ದೆ.
ಎಲ್ಲ ಒರೆಸ್ಬಿಟ್ಟು ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಇದೆಲ್ಲ ಒರೆಸಿ ತೆಗೆದಿಡಬೇಕು. ನಾಳೆ ಅವನು ಕಾಲೇಜ್ಗೆ ಹೋಗ್ಬಿಟ್ರೆ ನನಗೆ ಎತ್ತಿಡೋಕ್ಕಾಗಲ್ಲ. ಅದಕ್ಕೆ ಒರೆಸ್ಕೊಟ್ರೆ ಅವನ್ನೆಲ್ಲ ಎತ್ತಿಡ್ತಾನೆ ನನ್ನ ಮಗ. ಅದಕ್ಕೆ ಒರೆಸ್ಬಿಟ್ಟು ಕೊಡೋಣ, ಎತ್ತಿಡಲಿ ಅಂತ ಒರೆಸ್ತಾ ಇದ್ದೆ. ಅದಕ್ಕೆ ಒರೆಸ್ಕೊಟ್ಬಿಡೋಣ ಒಣಗಿಸಿ, ಅವನು ಎತ್ತಿಡಲಿ ಅಂತ ಒರೆಸ್ತಾ ಇದ್ದೆ. ಇದು ಅವ್ವ ಕೊಟ್ಟಿರೋದು ಕಳಸ, ಬಾಗಣಕ್ಕೆ ಅಂತ ಕಳಸೈತೆ. ಚೆನ್ನಾಗೈತೆ ಕ್ವಾಲಿಟಿ ಕಳಿಸಿದ್ದು. ಥ್ರೆಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ ಥ್ರೆಡ್ಡು ನೋಡಿ. ಚೆನ್ನಾಗೈತೆ ಥ್ರೆಡ್. ಆಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ. ಎಲ್ಲಕ್ಕೂ ಒಂದೊಂದು ಥ್ರೆಡ್ ಹಾಕಿದ್ದಾರೆ ನೋಡಿ. ಇದಕ್ಕೆ ಮಾತ್ರ 2 ಥ್ರೆಡ್ ಕೊಟ್ಟಿದ್ದಾರೆ. ನೋಡಿ, ಇದು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಕಳಸ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಅವ್ವ ಕಳಸ ಇಲ್ವಲ್ಲ ಅಂತ ಬಾಗಣಕ್ಕೆ ಕೊಟ್ಟು ಕಳಿಸೈತೆ. ಇದೇ ಫಸ್ಟ್ ಇದು ಯೂಸ್ ಮಾಡಿರೋದು. ಹಳೇದಿತ್ತು, ಅದು ಮದುವೆಲಿ ಕೊಟ್ಟಿದ್ದು. ಅದು ಯೂಸ್ ಮಾಡಿ ಆಗಲೇ ತುಂಬ ಹಳೇದಾಗೋಗಿತ್ತು. ನಾನು ಇದೆಲ್ಲ ಮದುವೆಲಿ ಕೊಟ್ಟಿರೋದು, ಮದುವೆಗೆ ಕೊಟ್ಟಿದ್ದು ಇದೆಲ್ಲ. ನಮ್ಮದು ಸೆಲ್ಫು ಬೇರೆ ತುಂಬ ಹೈಟ್ ಇದ್ದಾವೆ, ನನಗೆ ಎಟ್ಕಲ್ಲ. ಅದಕ್ಕೆ ನನ್ನ ಮಗ ಇರೋವಾಗೇ ತೆಗೆಸ್ಕೊಬೇಕು, ಅವನಿರೋವಾಗೆ ಎತ್ಕೊಡ್ಬೇಕು. ಅವನ್ನೆಲ್ಲ ಎತ್ತಿಡೋದು ತೆಕ್ಕೊಡೋದು ಮಾಡ್ತಾನೆ. ನನಗೆ ಎಟ್ಕಲ್ವಲ್ಲ, ಅದು ಬೇರೆ ಕಾಲು ನೋವೇ ಮೇಲ್ಗಡೆ ಹತ್ತಕ್ಕಾಗಲ್ಲ ನನಗೆ. ಅದಕ್ಕೆ ಎಲ್ಲ ಅವನೇ ತೆಗಿಯೋದು, ಅವನೇ ಮೇಲಕ್ಕೆ ಎತ್ತಿಡೋದು. ನಾನೇನು ತೊಳ್ಕೊಟ್ಬಿಟ್ರೆ ಸಾಕು. ಒಂದೊಂದ್ಸರಿ ಅವನೇ ಎಲ್ಲ ತೊಳೆದಿಡ್ತಾನೆ ಟೈಮ್ ಇರೋವಾಗ. ಇವಾಗ ಅವನಿಗೂ ಟೆಸ್ಟ್ಗಳು ಎಕ್ಸಾಮು ನಡೀತೈತೆ, ಹಂಗಾಗಿ ನನಗೆ ಕೆಲಸ ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲಿ ದೀಪ, ಅರಿಶಿಣ, ಕುಂಕುಮ ಮೇಲ್ಗಡೆ ಕಳಿಸೋದು ಎಲೆದು. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ನಮ್ಮವ್ವ ಕೇಳ್ತಾಯಿತ್ತು, ಏನವ್ವ ಚೆನ್ನಾಗೈತಾ ಇಲ್ಲ ಚೇಂಜ್ ಮಾಡಿಕೊಡ್ಲಾ ಅಂತ. ಇರಲಿ ಬಿಡು ಅಂತ ಹೇಳಿದೆ ನಾನು. ತುಂಬಾ ಮಳೆ ಆಗೈತೆ, ಸಖತ್ ಗುಡುಗು. ಹೆಂಗೆ ಮಳೆ ಬರುತ್ತೋ ಏನೋ. ಮಳೆ ಎಲ್ಲ ಜೋರಾಯಿತು. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.